ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಕ್ಸ್ಪೆಕ್ಟೆಡ್ ಡೇಟ್ ಅಂದರೆ ಎಲ್ಲ ಒಂದು ಸೆಮ್ದು ಅಂದರೆ 2021 ಸ್ಕೀಮ್ದು, 2022 ಸ್ಕೀಮ್ದು ಮತ್ತು ಹಾಗೆ 2025 ಸ್ಕೀಮ್ದು ಫಸ್ಟ್ ಸೆಮ್, ಥರ್ಡ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್, ಸೆವೆಂತ್ ಸೆಮ್ ಎಲ್ಲ ಸೆಮ್ದು ಎಕ್ಸ್ಪೆಕ್ಟೆಡ್ ಡೇಟ್ ಆದರೆ ವಿಡಿಯೋ ಕಡೆಯಿಂದ ಅಫಿಷಿಯಲ್ ಆಗಿ ಬಂತು. ಅದು ಕೂಡ ನಮ್ಮ ಚಾನಲ್ ಕೂಡ ತಿಳಿಸಿದ್ವಿ. ಆಲ್ರೆಡಿ ನಮ್ಮ ಚಾನಲ್ ಇದ್ದರೆ ನಮ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಅದು ತಿಳಿದಿರುತ್ತೆ. ಇನ್ನೂ ಯಾರು ಇನ್ಫಾರ್ಮೇಷನ್ ತಿಳಿದಿಲ್ಲ ಅಂದರೆ ವಿಡಿಯೋ ಕಂಪ್ಲೀಟಾಗಿ ನೋಡಿ, ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಗೆ ಖಂಡಿತ ಡೇಟ್ಸ್ ಸಿಗ್ತಾ ಹೋಗುತ್ತೆ. ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹಾಗೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಮೇನ್ ಇಂಪಾರ್ಟೆಂಟ್ ವೀಡಿಯೋ ಮಾಡಿ ತಿಳಿಸಿಲ್ಲ ಅಂದರೆ ಅಲ್ಲಿ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಅಂತಂದು. ಇದೆಲ್ಲ ಜನರಲ್ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ರಿಸಲ್ಟ್ ಅನೌನ್ಸ್ಮೆಂಟ್ಗೆ ಯಾವ್ಯಾವಾಗ ಬರುತ್ತೆ ಅಂತಂದು ಇದೆಲ್ಲ ಟೆಂಟೇಟಿವ್ ಆದರೆ ಆಲ್ಮೋಸ್ಟ್ ಇದೇ ಬರ್ತಾ ಇರುತ್ತೆ ಯಾವಾಗಲೂ. ನೀವೇನದು ಬ್ಯಾಕ್ಲಾಗ್ ಎಕ್ಸಾಮಿನೇಷನ್ ರಿಸಲ್ಟ್ ಅಂದರೆ ಆ ರಿಸಲ್ಟ್ ಕಾಯ್ತಾ ಇದ್ದರೆ ಅದು 2021 ಸ್ಕೀಮ್ ಅವ್ರು ಕಾಯ್ತಿದ್ದಾರೆ ಆಯಿತಾ. ಅದು 7 ಸೆಮ್ಮು 8 ಸೆಮ್ಮು ಅವ್ರು ಬಂದ್ಬಿಟ್ಟು ನಿಮಗೆ ಈ ತುಂಬ ದಿನ ಲೇಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಈಗ ಏನಾಗುತ್ತೆ, ನಿಮಗೆ ಫೆಬ್ರವರಿ 26 ಮಾರ್ಚ್ 3 ಒಳಗಡೆ ಫಸ್ಟ್ ರಿಸಲ್ಟ್ ನಿಮಗೆ ಬರುವಂಥ ಚಾನ್ಸ್ ಇದೆ. ಅದು ಬ್ಯಾಕ್ಲಾಗ್ ರಿಸಲ್ಟ್ ಯಾರ್ದು 7 ಸೆಮ್ 8 ಸೆಮ್ಮು 2021 ಸ್ಕೀಮ್ದು. ಮತ್ತು ಥರ್ಡ್ ಸೆಮ್ಮು 6 ಸೆಮ್ಸು 2021 ಸ್ಕೀಮ್ದು ನಿಮ್ಮದು ಅಂದರೆ ಥರ್ಡ್ ಸೆಮ್ 6 ಸೆಮ್ದು ರಿಸಲ್ಟ್ ಕೇಳಿದ್ರೆ ನಿಮಗೆ ಮಾರ್ಚ್ 6ಇಂದ ನಿಮಗೆ ಮಾರ್ಚ್ 13 ಹೊರಗಡೆ ಅಂದರೆ ನಿಮಗೆ ನೆಕ್ಸ್ಟ್ ಅಂದರೆ ಈಗ ಫಸ್ಟು 7 ಸೆಮ್ 8 ಸೆಮ್ ರಿಸಲ್ಟ್ ಬರುತ್ತೆ, ಆಮೇಲೆ ಥರ್ಡ್ ಸೆಮ್ಮು 6 ಸೆಮ್ ಬರುತ್ತೆ. ಇದು 2021 ಸ್ಕೀಮ್ದಾಗಿತ್ತು. 2022 ಸ್ಕೀಮ್ ಅಂದರೆ 6 ಸೆಮ್ ಅಂದರೆ ಫಿಫ್ತ್ ಸೆಮ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಆಯಿತು. ಅಂದರೆ 2022 ಸ್ಕೀಮರು ನೀವು ವೇಟ್ ಮಾಡ್ತಿದ್ರೆ 2022 ಸ್ಕೀಮ್ ಅದು ಎಕ್ಸ್ಪೆಕ್ಟೆಡ್ ರಿಲೀಸ್ ಡೇಟ್ ಬಂದ್ಬಿಟ್ಟು 1 ಮಾರ್ಚ್ 1 ಮಾರ್ಚ್ 6 ಒಳಗಡೆ ಬರುವಂಥ ರಿಸಲ್ಟು ತುಂಬಾ ಚಾನ್ಸ್ ಆದರೆ ಇದೆ. ಓಕೆನಾ. ನೆಕ್ಸ್ಟು ಸೇಮ್ ಅವರೇ ರೆಗ್ಯುಲರ್ ಎಕ್ಸಾಮಿನೇಷನ್ಸ್ ಅಂದರೆ ಈ 2022 ಸ್ಕೀಮರು ನಾರ್ಮಲ್ ಎಕ್ಸಾಮ್ ಬರ್ತಿದ್ದಾರೆ. ಈಗ ಯಾರ್ಯಾರು ಬರ್ತಿದ್ದಾರೆ ಅಂದರೆ ಫಸ್ಟ್ ಸೆಮ್ಮು ಥರ್ಡ್ ಸೆಮ್ ಅವ್ರು ಬರ್ತಿದ್ದಾರೆ. ಥರ್ಡ್ ಸೆಮ್ ಅವರು ಈಗ ತಾನೇ ಬರ್ತಿರೋದ್ರಿಂದ ಫಸ್ಟ್ ಸೆಮ್ ಅವರು ಇವಾಗೆ ತಾನೇ ಬರ್ತಿದ್ದಾರೆ. ನಿಮಗೆ ಫಸ್ಟು ಥರ್ಡ್ ಸೆಮ್ ರಿಸಲ್ಟ್ ಬರುತ್ತೆ ಮಾರ್ಚ್ 7ಇಂದ 14ವರೆಗೂ ನಿಮಗೆ ಥರ್ಡ್ ಸೆಮ್ ರಿಸಲ್ಟ್ ಬರೋ ತುಂಬಾ ಚಾನ್ಸ್ ಆದರೆ ಈ ಒಂದು ಡೇಟಲ್ಲಾದರೆ ಇರುತ್ತೆ. ಮಾರ್ಚ್ 7ಇಂದ ಅಂದರೆ ನೆಕ್ಸ್ಟ್ ಈ ವೀಕ್ ಮುಗಿದೇ ಹೋಯ್ತು ಬಿಟ್ಕೊಳ್ಳಿ, ನೆಕ್ಸ್ಟ್ ವೀಕಿಂದ ನಿಮಗೆ ರಿಸಲ್ಟ್ ಬರೋಂಥ ಚಾನ್ಸಸ್ ಎನಿವೇ ಯಾವ ಟೈಮಲ್ಲಾದರೆ ಅಪ್ಡೇಟ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಫಸ್ಟ್ ಸೆಮ್ದು 2025 ಸ್ಕೀಮ್ದಾಗಿ ಆಗಿರುತ್ತೆ. ಇದು ನಿಮಗೆ ಮಾರ್ಚ್ 12ಇಂದ 18ವರೆಗೂ ಈ ಒಂದು ಡೇಟಲ್ಲಿ ತುಂಬಾ ಬರುವಂಥ ಚಾನ್ಸ್ ಆದರೆ ಇದ್ದೇ ಇರುತ್ತೆ. ಈ ಥರ ಅಕಾರ್ಡಿಂಗ್ ಟು ನಿಮಗೆ ರಿಸಲ್ಟ್ ಬಿಡ್ತಾ ಹೋಗ್ತಾರೆ. ಮತ್ತು ಫಿಫ್ತ್ ಸೆಮ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಹಾಕಿದ್ವಿ. ಈಗ 6 ಸೆಮಲ್ಲಿ ಓದ್ತಿದ್ವಿ 2022 ಸ್ಕೀಮ್ ಅಂದರೆ ನಿಮಗೂ ಅಷ್ಟೇ ನಿಮಗೆ ಮಾರ್ಚ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಲ್ಲೇ ಬರುವಂಥ ತುಂಬ ಚಾನ್ಸ್ ಇರುತ್ತೆ. ಈ ಎಲ್ಲ ಒಂದು ಸ್ಕೀಮರ್ದು ಮತ್ತು ಎಲ್ಲ ಒಂದು ರಿಸಲ್ಟ್ದು ಎಕ್ಸ್ಪೆಕ್ಟೆಡ್ ಡೇಟ್ ಆದರೆ ಇದಾಗಿರುತ್ತೆ. ಅಂದರೆ ಅವ್ರು ಹೆಂಗಂದರೆ ರಿಸಲ್ಟ್ ಡೇಟ್ ಎಕ್ಸ್ಪೆಕ್ಟೆಡ್ ಕೊಟ್ಟಿರ್ತಾರೆ, ಅದಕ್ಕಿಂತ ಮುಂಚೆನೇ ತುಂಬ ಬಿಟ್ಟಿರೋ ಎಕ್ಸಾಂಪಲ್ಸ್ ತುಂಬಾ ಇದ್ದಾವೆ. ಮತ್ತು ಹೇಳಿದ ಡೇಟಿಗಿಂತ ಬೇಗ ಬಿಟ್ಟಿರೋ ಚಾನ್ಸ್ ಆದರೆ ಇದೆ. ಹೇಳಿದ ಡೇಟ್ಗಿಂತ 1 or 2 ಡೇಸ್ ಆದರೆ ಎಕ್ಸ್ಟೆಂಡ್ ಮಾಡ್ತಾರೆ ಮ್ಯಾಕ್ಸಿಮಮ್, ಅದಕ್ಕಿಂತ ಏನು ಚೇಂಜಸ್ ಆಗೋದಿಲ್ಲ. ಇದಿಷ್ಟು ಎಲ್ಲ ಒಂದು ಸ್ಕೀಮ್ ಅವ್ರದ್ದು ಆಗಿರುತ್ತೆ. ಅಂದರೆ 2021, 22, 25 ಸ್ಕೀಮ್ ಅವ್ರದ್ದು ಮತ್ತು ಯಾರ್ದು ಬ್ಯಾಕ್ಲಾಗ್ ರಿಸಲ್ಟು ಮತ್ತು ನಾರ್ಮಲ್ ರೆಗ್ಯುಲರ್ ಎಕ್ಸಾಮಿನೇಷನ್ ರಿಸಲ್ಟು ಮತ್ತು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಆದರೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ, ನೀವು ಯಾವ ಸೆಮ್ಮು ಮತ್ತು ಯಾವ ರಿಸಲ್ಟ್ ಬಗ್ಗೆ ವೇಟ್ ಮಾಡ್ತಿದ್ದೀರಾ, ಏನು ಅನಿಸುತ್ತೆ ನಿಮ್ಮ ಒಂದು ರಿಸಲ್ಟ್ ಬಗ್ಗೆ ಯಾವ ಥರ ವೇಟ್ ಮಾಡ್ತಿದ್ದೀರಾ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ರಿಸಲ್ಟ್ ಬಗ್ಗೆ ಡೌಟ್ಸ್ ಇತ್ತು ಆಯ್ತು ಏನಾದರೆ ಇಯರ್ ಬ್ಯಾಗ್ದಾಯಿತು ನಿಮ್ಮದು ರಿಲೇಟೆಡ್ ಏನೇ ಒಂದು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ, ಇಲ್ಲಾಂದರೆ ನಿಮ್ದು ಏನಾದ್ರು ಕಮೆಂಟ್ಸ್ ಈಸಿ ಆಗಿತ್ತು ಅಂದರೆ ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇಷ್ಟು ಒಂದು ವೀಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ವೀಡಿಯೋನ ಇಷ್ಟ ಆದರೆ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಂಡು ಹೋಗಿ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಹಾಗೂ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.